So now, name 5 home decor trend which is gone by already. ಆಲ್ರೆಡಿ ಆಗಲೇ ಹಳೇದಾಗೋಗಿರೋ 5 ಟ್ರೆಂಡ್ ಹೋಮ್ ಡೆಕೋರ್ ಅಲ್ಲ. ಈಗ ಉದಾಹರಣೆಗೆ ಫೇಕ್ ಪ್ಲಾಂಟ್ಸ್ ಎಲ್ಲ ಕಡೆ ಇರ್ಬೋದು, ಅಥವಾ ಹೆವಿ ವೆಲ್ವೆಟ್ ಕರ್ಟನ್ಸ್ ಇರಬಹುದು. ಈಗ ಫಾಲ್ ಸೀಲಿಂಗ್ ವಿತ್ ಟ್ಯಾಕಿ ಲೈಟ್ಸು, ಮಾರ್ಬಲ್ ಲುಕ್, ವಿನೈಲ್ ಸ್ಟಿಕರ್ಸ್ ಕಿಚನ್ ಕೌಂಟ್ರಲ್ಲಿ ಎಕ್ಸಾಂಪಲ್ ಕೊಡ್ತಾ ಇರೋದು. ಸೊ ಈ ಥರ ಸೊ ಹಳೇದಾಗಿರೋದು ಅಂದರೆ ನಿಮಗೆ ಟ್ರೆಂಡ್. ಈಗ ವಾಲ್ಪೇಪರ್ಸು ಯಾರೋ ತುಂಬ ಜನ ಪ್ರಿಫರ್ ಮಾಡ್ತಾಯಿಲ್ಲ ಮುಂಚೆ ಥರ ಮಾಡೋಷ್ಟು. ಆ್ಯಂಡ್ ರೆಡಿಮೇಡ್ ಕರ್ಟನ್ಸ್ ಇಟ್ಸ್ ಕಂಪ್ಲೀಟ್ಲಿ ಔಟ್ ಆಫ್ ಟ್ರೆಂಡ್. ಬಿಕಾಸ್ ನಿಮ್ಮ ಮನೆ ಇಂಟೀರಿಯರ್ಸ್ ಮಾಡಿಸ್ತೀರಾ ಅಂದರೆ ಡೋಂಟ್ ಗೋ ವಿತ್ ರೆಡಿಮೇಡ್ ಕರ್ಟನ್ಸ್, ಗೋ ವಿತ್ ಕಸ್ಟಮೈಸ್ಡ್ ಕರ್ಟನ್ಸ್. ಓಕೆ. ಸೊ ಕಸ್ಟಮೈಸೇಷನಲ್ಲಿ ನಿಮ್ಗೆ ಯಾವ ಫ್ಯಾಬ್ರಿಕ್ ಬೇಕಾದ್ರೂ ಚೂಸ್ ಮಾಡ್ಬೋದು. ಆ್ಯಂಡ್ ಈವನ್ ರೆಡಿ ಸೋಫಾಸ್, ಇಫ್ ಯು ಆರ್ ಚೂಸಿಂಗ್ ಅ ಕಸ್ಟಮೈಸ್ಡ್ ಕರ್ಟನ್ಸ್, ನಿಮಗೆ ಕಸ್ಟಮೈಸ್ಡ್ ಕರ್ಟನ್ಸಲ್ಲೇ ಸೇಮ್ ಅಥವಾ ಕಾಂಟ್ರಾಸ್ಟ್ ಫ್ಯಾಬ್ರಿಕ್ಕು ಸಿಗುತ್ತೆ ನಿಮಗೆ ಫಾರ್ ಯೋರ್ ಸೋಫಾಸ್. for your sofas. So go with customized sofas. Don't go with ready-made ones. If you're specific about your entire house interior theme, ella ಮಾಡಿಸ್ಬೇಕಾದ್ರೆ please go with this as well. Okay. And fake plants, like you said, fake plants ginta we always suggest you to go with real plants. ಚಿಕ್ಕದಾದರೂ ಸರಿ, ಒಂದಾದರೂ ಸರಿ, try to incorporate somewhere. We will usually incorporate in our breakfast counters, ಕಿಚನಲ್ಲಿ. ಸೊ ಆ ಥರ ಸುಮಾರು ಕಡೆ ವಿಲ್ ಇನ್ಕಾರ್ಪೊರೇಟ್ ಈವನ್ ಪ್ಲಾನ್ಸ್ ವೈಲ್ ಶೋಯಿಂಗ್ ದ ರೆಂಡರ್ಸ್. Nice. So customized sofas is in, ready-made sofas are out, curtains, ready-made curtains are out, wallpapers are out, fake plants are out. ಮತ್ತೆ ಇನ್ನೊಂದು 5th one? ಟೆಕ್ಸ್ಚರ್ ಪೇಂಟ್. Yeah, it's out. ಈಗ ಯಾರು ಅಷ್ಟು ನಿಮಗೆ ಟೆಕ್ಸ್ಚರ್ ಪೇಂಟ್ ಆ್ಯಂಡ್ ಸ್ಟೋನ್ ಕ್ಲಾಡಿಂಗ್ ಮುಂಚೆ ಮಾಡಿಸ್ಕೊತಾ ಇದ್ರಲ್ಲ ಮನೆ ಒಳಗಡೆ, ಕಂಪ್ಲೀಟ್ ವಾಲೇ ಸ್ಟೋನ್ ಕ್ಲಾಡಿಂಗು. ನಾವು ಪೀಪಲ್ ಡೋಂಟ್. ಈಗೇನು ಬರ್ತಾ ಇದೆ ಅದ್ರದ್ದು ಲೇಟೆಸ್ಟ್ ಇದ್ರದ್ದು? ಸಿ ವಾಲ್ಪೇಪರ್ ನಾಟ್ ಫಾರ್ ದ ಫುಲ್ ಹೌಸ್. ಈಗ ವಾಲ್ಪೇಪರ್ ಅಂದರೆ ಫುಲ್ ವಾಲ್ ಹಾಕ್ಸ್ಕೊತಾ ಇದ್ರಲ್ವಾ. ಈಗ ಚಿಕ್ಕದು ಬೀಡಿಂಗ್ಸ್ ಮೋಲ್ಡ್ಸಲ್ಲಿ ಸ್ಮಾಲ್ ವಾಲ್ಪೇಪರ್, ಸೀಲಿಂಗಲ್ಲಿ ಚಿಕ್ಕ ಜಾಗ ವಾಲ್ ಇದೆ ಅಂತ ವಾಲ್ಪೇಪರ್ ನೀವು ಹಾಕಿಸ್ಲೇಬೇಕು ಅಂದರೆ ಡೋಂಟ್ ಗೋ ವಿತ್ ಫುಲ್ ವಾಲ್ಪೇಪರ್ಸ್. ಗೋ ವೆರ್ ಎವರ್ ಇಟ್ ಈಸ್ ರಿಕ್ವೈರ್ಡ್, ಟೇಕ್ ಇಟ್ ಮಿನಿಮಲ್. ಇದನ್ನೊಂದು ನೋಡಿದ್ನಪ್ಪ, ಈಗ 3D ವಾಲ್ಪೇಪರ್ಸ್, ಮೂವಿಂಗ್ ವಾಲ್ಪೇಪರ್ಸ್, ಫ್ಲೋರ್ಗೆಲ್ಲ ಈಗ ಓಷನ್ ಥರ ಅಲೆಗಳು ಬರ್ತಾ ಇರೋದು ಹೋಗ್ತಾ ಇರೋದು. ಅದೇನು ಫ್ಯಾಡಾ ಅಥವಾ ಇಸ್ ಇಟ್ ರಿಯಲಿ ಹಿಯರ್ ಟು ಸ್ಟೇ? ಮನೆಗೆ ಯಾರು ಹಾಕಿಸ್ಕೊಳಲ್ಲ, ಆಫೀಸು ಅಥವಾ ಏನಾದರೂ ಇದು ಕಮರ್ಷಿಯಲ್ ಸ್ಪೇಸಸ್ ಲೈಕ್ ಪಬ್ಸು ಸಮ್ವೇರ್ ಪೀಪಲ್ ಗೆಟ್ ಅಟ್ರಾಕ್ಟೆಡ್ ಅನ್ನೋ ಥರ ಹಾಕಿಸ್ಕೊತಾರೆ. ಅಥವಾ ಮನೆಗಳು ತುಂಬ ಸ್ಪೆಂಡ್ ಮಾಡೋರು ಫ್ಯಾಂಟಸಿಗೆ, ವೇರ್ ದಿ ಥ್ರೋ ಪಾರ್ಟೀಸ್, ಈಗ ಟೆರೆಸಲ್ಲಿ ಆ ಥರದ್ರಲ್ಲಿ ಇಂಡಿಪೆಂಡೆಂಟ್ ಹೌಸಸಲ್ಲಿ. ಎಸ್, ಬಯೋಫಿಲಿಕ್ ಲೈಕ್ ಪಂಚೇಂದ್ರಗಳು, 5 ಸೆನ್ಸಸ್, ಟಚ್ಚು, ಸ್ಮೆಲ್ಲು, ಅಂಡರ್ಸ್ಟುಡ್, ಸೈಟು, ಹಿಯರಿಂಗ್ ಆ್ಯಂಡ್ ಟೇಸ್ಟ್ ಅಂತ. ವಾಟ್ ಇಸ್ ಇಟ್ ಕಾಲ್ಡ್ ಇನ್ ಇಂಡಿಯನ್? ಇದು 5 ಸೆನ್ಸಸ್ ಅಂತಾನೆ, 5 ಸೆನ್ಸಸ್ ಡಿಸೈನ್ ಅಂತಾನ? ಬಟ್ ಬಯೋಫಿಲಿಕ್ ಓಕೆ ಮೇ ಬಿ ಲರ್ನಿಂಗ್. ನೋ ವರೀಸ್. ಸೊ ಯಾ, ಸೊ ಟಚ್, ಸ್ಮೆಲ್, ಸೈಟ್, ಹಿಯರಿಂಗ್ ಆ್ಯಂಡ್ ಟೇಸ್ಟ್. ಸೊ ಈಗ ಇಂಟೀರಿಯರ್ಸಲ್ಲೂ ಇದು ಬಂದ್ಬಿಟ್ಟಿದ್ಯಾ? ಇಂಟೀರಿಯರ್ಸಲ್ಲಿ ಈ ಕಾನ್ಸೆಪ್ಟ್ ಮೇಲೆ ನಾವು ಕಮರ್ಷಿಯಲ್ ಇಂಟೀರಿಯರ್ಸ್ ಮಾಡ್ತಾ ಇದ್ದೀವಿ. ಸೊ ಈಗ ಕೆಫೇಸು, ರೆಸ್ಟೋರೆಂಟ್ಸು ಆ್ಯಂಡ್ ಈವನ್ ಸಲೂನ್ಸ್, ಅಥವಾ ನಿಮ್ದು ಯಾವುದಾದ್ರೂ ಆಫೀಸ್, ವಾಟ್ ಎವರ್ ಇಂಟೀರಿಯರ್ ಕಮರ್ಷಿಯಲ್ ಸ್ಪೇಸಸ್ ದಟ್ ಯು ಆರ್ ಡಿಸೈನಿಂಗ್, ವಿ ಟೇಕ್ ಅಪ್ ಬೋತ್ ಕಮರ್ಷಿಯಲ್ ಆ್ಯಂಡ್ ರೆಸಿಡೆನ್ಷಿಯಲ್. ಸೊ ನಿಮಗೆ ಎಂಟ್ರೆನ್ಸಿಂದ ವಾಟ್ ಯು ಸಿ, ಹೌ ಯು ಸ್ಮೆಲ್, ವಾಟ್ ಯು ಟಚ್, ವಾಟ್ ಯು ಫೀಲ್, ವಾಟ್ ಯು ಹಿಯರ್, ನಿಮಗೆ ಮ್ಯೂಸಿಕ್ ಎಷ್ಟು ಮಿನಿಮಲ್ ಆಗಿ ಓಡ್ತಾ ಇದೆ, ಎಲ್ಲೆಲ್ಲಿ ಸ್ಪೀಕರ್ಸ್ ಬರಬೇಕು. ಸೊ ಕಂಪ್ಲೀಟ್ ಕಮರ್ಷಿಯಲ್ ಇಂಟೀರಿಯರ್ಸೇ ಕಂಪ್ಲೀಟ್ ಡಿಫ್ರೆಂಟ್ ಆಸ್ಪೆಕ್ಟಲ್ಲಿ ನೋಡ್ತೀವಿ. ಸೊ ಎವ್ರಿಥಿಂಗ್ ಮ್ಯಾಟರ್ಸ್ ದೇರ್. ಎಷ್ಟು ವಾಲ್ಯೂಮ್ ಇಡಬೇಕು, ಎಲ್ಲೆಲ್ಲಿ ಸ್ಪೀಕರ್ಸ್ ಬರಬೇಕು, ಮತ್ತು ಏರ್, ವಾಟ್ ಯು ಕಾಲ್ ಏರ್ ಸ್ಪ್ರೇಸ್, ದ ಫ್ರೆಶ್ನರ್ಸ್, ರೂಮ್ ಫ್ರೆಶ್ನರ್ಸ್, ಹೌ ಮಿನಿಮಲಿಸ್ಟಿಕ್ ಇಟ್ ಹ್ಯಾಸ್ ಟು ಬಿ, ಎಷ್ಟು ಕಮ್ಮಿಯಲ್ಲಿ ಎಷ್ಟು ಮೈಲ್ಡ್ ಆಗಿರಬೇಕು. ಅದು ತುಂಬ ಓವರ್ ಆದರೂ ಕಸ್ಟಮರ್ ಬಂದ ತಕ್ಷಣನೇ ದೇ ಗೆಟ್ they taken aback. ಯಾಕೆ ಇದು ಬರೀ ಕಮರ್ಷಿಯಲ್ ಸ್ಪೇಸ್ಗೆ, ಇದು ಮನೆಗಳಿಗೆ? ದಟ್ ಇಸ್ ವೇರ್ ಮೋಸ್ಟ್ಲಿ ನಿಮ್ಮದು ತುಂಬ ಆಡಿಯನ್ಸ್ನ ಅಟ್ರಾಕ್ಟ್ ಮಾಡೋದು ನೀವು ಕಮರ್ಷಿಯಲ್ ಸ್ಪೇಸ್ಗೆ. ರೆಸಿಡೆನ್ಷಿಯಲ್ಗೆ ನೀವು ಹೋಗುವಾಗ ವಾಟ್ ಯು ಫೀಲ್, ವಾಟ್ ಯು ಟಚ್, ಅಫ್ಕೋರ್ಸ್ ಇಟ್ ಮ್ಯಾಟರ್ಸ್, ನಾಟ್ ಡಿನೈಯಿಂಗ್ ದ ಫ್ಯಾಕ್ಟ್, ಬಟ್ ದಟ್ಸ್ ಅಂಡರ್ ರೇಟೆಡ್ ಫಾರ್ ರೆಸಿಡೆನ್ಷಿಯಲ್ ಹೋಮ್ಸ್. ನಾಟ್ ಎವ್ರಿಬಡಿ ಲುಕ್ಸ್ ಎಟ್ ಇಟ್. ಸೊ ಸ್ಮೆಲ್ ಬಗ್ಗೆ ಮಾತಾಡ್ತಾ ಇದ್ರಿ. ಗೋ ಟು ಫ್ರೇಗ್ರೆನ್ಸ್ ಯಾವುದು ಪ್ರಾಬ್ಲಿ ಟು ಫೀಲ್ good, relaxed? Anything which is mild and which is universally used when it comes to commercial like space. Lemongrass works? Yeah, lavender works. I feel that's universal. Most of the places you feel that. But anything which is very strong, no. Anything which is light, yes.
ಮನೆಗೂ ಅಷ್ಟೇ, ಆ್ಯಸ್ ಸೂನ್ ಆಸ್ ಯು ಸ್ಟೆಪ್ ಇನ್, ವೆನ್ ಯು ಬಂದ ತಕ್ಷಣ ನಿಮಗೆ ಅಡುಗೆ ವಾಸನೆ ಬಂದರೂ ಖುಷಿ ಆಗುತ್ತೆ. ಸೊ ಕುಕಿಂಗ್ ಸ್ಮೆಲ್, ಸೊ ಮನೆ ಈಸ್ ಅ ಕಂಪ್ಲೀಟ್ ಡಿಫ್ರೆಂಟ್ ಫೀಲ್ ಅಲ್ವಾ ನಿಮಗೆ. ಇಫ್ ಸಂಬಡಿ ಈಸ್ ದೇರ್ ಎಟ್ ಹೋಮ್, ನಿಮ್ಮ ಮನೇಲಿ ಅಡುಗೆ ಮಾಡ್ತಾ ಇದ್ದಾರೆ ವೈಫು ಅಥವಾ ಹಸ್ಬೆಂಡು ಅಥವಾ ತಾಯಿ, ಹಶ್ಕೊಂಡು ಹೋಗಿರ್ತೀರ, ಅದು ಸ್ಮೆಲ್ ಬಂದಿದೆ ನಿಮ್ಗೆ ಖುಷಿ, ಮನೆ ಇಟ್ಸ್ ಲೈಕ್ ಹೋಮ್, ಯು ಗೋ ಅದು. ಬಟ್ ವೆನ್ ಇಟ್ ಕಮ್ಸ್ ಟು ಕಮರ್ಷಿಯಲ್ ಸ್ಪೇಸಸ್, ವೈ ವಿ ಆರ್ ಫೋಕಸಿಂಗ್ ಆನ್ ದಿಸ್ ಇಸ್ ಯು ಆರ್ ಕಮಿಂಗ್ ಟು ಶಾಪ್ ಸಮಥಿಂಗ್ ದೇರ್ ಆರ್ ಯು ಗೆಟಿಂಗ್ ಸರ್ವಿಸ್ ಸಮಥಿಂಗ್ ಫ್ರಮ್ ದೇರ್. ಬಟ್ ಇನಿಷಿಯಲ್ ಇಂಪ್ರೆಷನ್ನೇ ನಿಮಗೆ ಚೆನ್ನಾಗಿಲ್ಲ ಅಂದರೆ ಯು ವಾಂಟ್ ಇವನ್ ಕಮ್ ಇನ್ ಸೈಡ್. 3 things Indian clients never prioritize, but they should be when it comes to interiors. Soft furnishing. They don't prioritize curtains. They don't prioritize ಇದು ಮನೆ ಅಷ್ಟು ತುಂಬ ಚೆನ್ನಾಗಿ ಬಂದಿರುತ್ತೆ, ಯಾವುದು ರೆಡಿಮೇಡ್ ಕರ್ಟನ್ಸ್ ತೊಗೊಂಬಂದು ಈವನ್ ದ ಲೆಂತ್ ವಿಲ್ ಬಿ ಲೈಕ್ ಸ್ಕರ್ಟಿಂಗ್ ಮೇಲೆ ಇರುತ್ತೆ ಕರ್ಟನು, ಅದು ಕಂಪ್ಲೀಟ್ ಹಾಳು ಮಾಡಿಬಿಡುತ್ತೆ ಇಂಟೀರಿಯರ್ಸ್. ಸಾಫ್ಟ್ ಫರ್ನಿಷಿಂಗು, ನೆಕ್ಸ್ಟ್ ಕರ್ಟನ್ಸ್, ಅಂದರೆ ಅದರಲ್ಲೇ ಕರ್ಟನ್ನು ಬರುತ್ತೆ. ಲೈಟಿಂಗ್ ಪ್ಲಾನ್ ತುಂಬ ಅಂಡರ್ ರೇಟೆಡ್ ಅಲ್ಲ? ನಾನು ನೋಡಿ ಲೈಟಿಂಗ್ ಇಷ್ಟು ಒಳ್ಳೆ ಮನೆಗೆ ಅಲ್ಲಿ ಯಾವುದೋ ಟ್ಯೂಬ್ಲೈಟ್ ಹಾಕ್ಬಿಟ್ಟಿರ್ತಾರೆ. ಫಾಲ್ ಸೀಲಿಂಗ್ ಇಷ್ಟಪಡದೇ ಇರೋರು, ಈಗ ಇಂಡಿಪೆಂಡೆಂಟ್ ಹೌಸ್ ಅಂದರೆ ಸೀಲಿಂಗಲ್ಲೇ ಸ್ಪಾಟ್ಸ್ ಎಲ್ಲ ಹಾಕಿಸ್ಕೊತಾರೆ, ಸೀಲಿಂಗಲ್ಲೇ ದೇ ಗಿವ್ ದ ಕಟ್ಔಟ್, ಅಲ್ಲೇ ಪ್ಲ್ಯಾನಿಂಗ್ ಮಾಡಿ ಎಲ್ಲೆಲ್ಲಿ ಬೇಕೋ ಲೈಟ್ಸ್ ಅಂತ ಹಾಕಿಸ್ಕೊತಾರೆ. ಬಟ್ ಎಲೆಕ್ಟ್ರಿಕಲ್ ಇಸ್ ಸಮಥಿಂಗ್ ಕಂಪ್ಲೀಟ್ಲಿ ಅಂಡರ್ ರೇಟೆಡ್. ಬಿಕಾಸ್ ಈಗ ಎಲ್ಲೆಲ್ಲಿ ಸ್ವಿಚ್ ಪಾಯಿಂಟ್ಸ್ ಬೇಕು ಅಂತ ಅಪಾರ್ಟ್ಮೆಂಟ್ಸಲ್ಲಿ ನೋಡಿದ್ರೆ ಬೆಡ್ ಇಲ್ಲಿರುತ್ತೆ, ಲೈಟ್ ಪಾಯಿಂಟ್ ಅಲ್ಲೆಲ್ಲೋ ಇರುತ್ತೆ. ಫ್ಯಾನು ಅಷ್ಟೇ, ಇಟ್ ವಿಲ್ ನಾಟ್ ಈವನ್ ಬಿ ಇನ್ ದ ಸೆಂಟರ್. ನಾವೇ ಎಷ್ಟೋ ಕಡೆ ಫ್ಯಾನ್ಸ್ ಪಾಯಿಂಟ್ಸ್ ಚೇಂಜ್ ಮಾಡಿಕೊಟ್ಟಿದ್ದೀವಿ, ಬಿಗ್ ಬ್ರ್ಯಾಂಡ್ಸ್. ಸೊ ಎಲೆಕ್ಟ್ರಿಕಲ್ ಬಜೆಟೇ ಕಂಪ್ಲೀಟಾಗಿ ದೇ ವಿಲ್ ನೆಗ್ಲೆಕ್ಟ್. ಎಲೆಕ್ಟ್ರಿಕಲ್ ಬಜೆಟ್ ಜಾಸ್ತಿನೇ ಆಗುತ್ತೆ. ಸೊ ಯು ಹ್ಯಾವ್ ಟು ಕೀಪ್ ದಟ್ ಇನ್ ಮೈಂಡ್. ರಿಅಲೈನ್ ಆಲ್ ಆಫ್ ಅದು ನಿಮ್ಮ ಫರ್ನಿಚರು ಮತ್ತು ಇಂಟೀರಿಯರ್ಸ್ಗೆ ತಕ್ಕಂತೆ ಅದಕ್ಕೂ ಸೆಪರೇಟ್ ಬಜೆಟ್ ಇಟ್ಕೋಬೇಕು. ನಿಮಗೆ ಏನೋ ಒಂದು ತುಂಬ ಇಷ್ಟ ಆಗಿರುತ್ತೆ, ವಾರ್ಡ್ರೋಬು ಅಥವಾ ಇಂಟೀರಿಯರ್ ಡಿಸೈನ್, ಕಿಚನ್ ಎಲ್ಲ, ಅದು ಆ ಲೈಟಿಂಗ್ ಎಲ್ಲ ಕೊಟ್ಟಿರೋದಕ್ಕೆ ನಿಮ್ಗೆ ಅದು ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ನೀವು ಆ ಲೈಟಿಂಗ್ನೇ ಇಗ್ನೋರ್ ಮಾಡಿ ಬರೀ ನನಗೆ ಇದು ಸಾಕು, ಅದು ತುಂಬ ಏನೂ ಡಿಫ್ರೆನ್ಸ್ ಆಗಲ್ಲ ಅನ್ನೋ ಥರ ಅನ್ಕೊತಾರೆ. ಹೌ ಡಸ್ ಇಟ್ ಮೇಕ್ ಎನಿ ಡಿಫ್ರೆನ್ಸ್ ಅನ್ನೋ ಥರ, ಬಟ್ ದಟ್ ಮೇಕ್ಸ್ ಅ ಲಾಟ್ ಆಫ್ ಡಿಫ್ರೆನ್ಸ್. ಯು ಹ್ಯಾವ್ ಟು ಕೀಪ್ ಅ ಗುಡ್ ಬಜೆಟ್ ಫಾರ್ ಎಲೆಕ್ಟ್ರಿಕಲ್.